ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಮೇ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷದ ತ್ರಯೋದಶಿ ಚಿತ್ತಾ ನಕ್ಷತ್ರ ಸಿದ್ಧಿಯೋಗ ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ವೇದವ್ಯಾಸರ ಜಯಂತಿ. ವೇದಗಳನ್ನು ವಿಭಾಗಗಳಾಗಿ ಮಾಡಿ ನಾವು ಹೀಗೇ ಬದುಕಬೇಕು. ಯಾರ್ಯಾರ ಕರ್ತವ್ಯ ಹೇಗೆ, ಯಾರ್ಯಾರ ಜವಾಬ್ದಾರಿ ಹೇಗೆ, ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ಬಂಧುವಾಗಿ, ಮಗನಾಗಿ, ರಾಜನಾಗಿ, ಸೇವಕನಾಗಿ, ಈ ರೀತಿ ವೇದಗಳ ಮುಖೇನ, ಪುರಾಣಗಳ ಮುಖೇನ 18 ಮಹಾಪುರಾಣಗಳನ್ನು ನಮಗೋಸ್ಕರ ಕೊಟ್ಟಂಥ ಮಹಾ ಸಂತ ಕೃಷ್ಣದ್ವೈಪಾಯನ. ಕೃಷ್ಣ ಅನ್ನತಕ್ಕಂಥದ್ದು ಅವತ್ತು ಮಹಾಭಾರತದ ಕಾಲದಲ್ಲಿ 3 ಇದ್ರು. ಒಬ್ಬರು ವೇದವ್ಯಾಸರನ್ನು ಕೂಡ ಕೃಷ್ಣ ಅಂತ ಕರೀತಿದ್ರು. ತಾಯಿ ಜಗನ್ಮಾತೆ ದ್ರೌಪದಿ ದೇವಿಯನ್ನು ಕೂಡ ಕೃಷ್ಣೇ ಅನ್ನತಿದ್ರು. ನನ್ನ ತಂದೆ ಅನಂತನನ್ನೇ ಒಲಿಸಿಕೊಂಡಂತ ಕೃಷ್ಣ ಭಗವಾನರನ್ನು ಕೃಷ್ಣ ಅಂತಿದ್ರು. ಅಂತ ಒಂದು ವೇದವ್ಯಾಸರ ವಿಶೇಷವಾದಂಥ ದಿನ. ನೋಡಿ, ತುಂಬಾ ಜನ ನಮ್ಮ ಧರ್ಮದ ಬಗ್ಗೆ ಹೀಯಾಳಿಸಿ ಮಾತಾಡ್ತಾರೆ. ನಮ್ಮ ಭರತಖಂಡದ ಇತಿಹಾಸ ಗೊತ್ತಿಲ್ಲ. ಏನೂ ಬೇಡ, ನದಿಗಳ ಹೆಸರನ್ನ ಹುಡುಕಿ. ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ಗೋದಾವರಿ, ಹೌದಲ್ವಾ? ಈ ರೀತಿ ಹೇಳ್ತೇವೆ. ಇವತ್ತಿಗೂ ಇತ್ತದು ಹೆಸರು. ಮಹಾಭಾರತದ ಕಾಲದಲ್ಲೂ ಇತ್ತು ಹೆಸರು. ಮಹಾಭಾರತ ಯಾವಾಗ ನಡೆದಿರೋದು ನೋಡಿ, ನಮಗೆ 4000 ವರ್ಷಗಳ ಹಿಂದ್ಗಡೆ. ಈ 4000 ವರ್ಷಗಳಲ್ಲಿ ಯಾವ ಧರ್ಮ ಬಂದಿದಾವೆ ಲೆಕ್ಕ ಹಾಕೊಳ್ಳಿ. ಅದಕ್ಕೂ ಮೊದಲು ಇತ್ತು ನಮ್ಮ ಭಾರತೀಯ ವೈದಿಕ ಧರ್ಮ. ಸರಿ, ರಾಮಾಯಣದಲ್ಲೂ ಇತ್ತಲ್ಲಪ್ಪ ಯಮುನಾ ನದಿ, ಗಂಗಾ ನದಿ. ಅದಕ್ಕೂ ಮೊದಲು ಇತ್ತಲ್ಲಪ್ಪ. ಅನಾದಿ ಕಾಲದಿಂದಲೂ ನಮ್ಮ ಧರ್ಮವಿತ್ತು ಆಗಲಿಂದಲೂ. ನೋಡಿ, ನೀವು ಯಾರಿಗೂ ಗೊತ್ತಿಲ್ಲ, ರಾಮಚಂದ್ರರ ಆ ಒಂದು ತ್ರೇತಾಯುಗದಲ್ಲಿ ರಾಮಚಂದ್ರರು ವನವಾಸಕ್ಕೆ ಹೋದಾಗ ಜಾಬಾಲಿ ಅಂತ ಒಬ್ಬ ಮಹರ್ಷಿಗಳು ಬರ್ತಾರೆ. ಅವ್ರು ಇದೆಲ್ಲ ನಂಬೋದೇ ಇಲ್ಲ. ಅವ್ರೊಂಥರ ಪ್ರಾಕ್ಟಿಕಲ್ ಋಷಿ. ರಾಜ ಕಣೋ, ನೀನ್ ಬಾರೋ, ಇದೆಲ್ಲ ನೀನು ಎಲ್ಲ ಮಾತಾಡಬೇಡ. ಅವರು ಬಂದು ಹೇಳ್ತಾರೆ. ವಸಿಷ್ಠರಾದಿಯಾಗಿ ಯಾರ್ಯಾರೋ ಬಂದು ಹೇಳಿದ್ರು ಕೇಳದಿದ್ದಾಗ ಜಾಬಾಲಿ ಬಂದು ತುಂಬಾ ಪ್ರಾಕ್ಟಿಕಲ್ ಆಗಿ, ಅವ್ರ ದೇವ್ರನ್ನ ನಂಬಲ್ಲ. ಅವರು ಜಾಬಾಲಿ ಕರ್ಮ ಸಿದ್ಧಾಂತವೇ ನಂಬಲ್ಲ. ಅಪ್ಪ ಅಂತೆ, ಅಪ್ಪನಿಗೊಂದು ಮಾತು ಕೊಟ್ಟನಂತೆ. ಅಪ್ಪನೇ ಹೋಗ್ಬಿಟ್ಟ, ಮಾತೆಲ್ಲೋ ಇದೆ, ನಡಿಯ ಜನ ಎಲ್ಲ ಕಾಯ್ತಿದ್ದಾರೆ, ಬಂದು ರಾಜ್ಯಭಾರ ಮಾಡು ಅಂತ. ಆಗ ನನ್ನ ರಾಮಚಂದ್ರ ಪ್ರಭು ಒಂದು ಮಾತು ಹೇಳ್ತಾರೆ ಜಾಬಾಲಿ ಮಹರ್ಷಿಗಳಿಗೆ. ಇಸ್ ಅ ವೆರಿ ಸೈಂಟಿಫಿಕ್ ರಿಸರ್ಚ್ ಸ್ಕಾಲರ್ ಅವರು. ಆದರೂ ಜಾಬಾಲಿ ಅವರ ರೀತಿಯೆಲ್ಲ ಉತ್ತರ ಕೊಡ್ತಾರೆ. ಅಪ್ಪ ಹೋಗಿರ್ಬೋದು, ಆದ್ರೆ ಅಪ್ಪನಿಗೆ ಕೊಟ್ಟ ಮಾತು ಉಳಿದಿದೆಯಲ್ಲ ಅಂತ ಹೇಳ್ತಾರೆ ನನ್ನ ರಾಮಚಂದ್ರ ಪ್ರಭು. ಅದು ನನ್ನ ರಾಮಚಂದ್ರ ಪ್ರಭು, ಅದು ನನ್ನ ಭರತಖಂಡ, ನಮ್ಮ ನಿಯಮ, ನಮ್ಮ ವೇದಗಳ ನಿಯಮ. ರಾಮರು ಅಂದರೆ ವೇದ. ರಾಮ ಮಾತನಾಡಿದ್ದಲ್ಲ, ನನ್ನ ಪ್ರಭು ಮಾತಾಡಿದ್ದಲ್ಲ, ಅದು ವೇದವೇ. ಅದು ವೇದವೇ, ನೆನಪಿಟ್ಟುಕೊಳ್ಳಿ. ಇಂಥದ್ದು ಆ ವೇದವ್ಯಾಸರು ನಮಗೆ ನಮ್ಮ ಸಂಸ್ಕಾರಗಳು, ನಮ್ಮ ಶಕ್ತಿಗಳು, ನಾವು ಇವತ್ತೆಲ್ಲ ಮರೆತು ಬಿಟ್ಟಿದ್ದೇವೆ. ನಮ್ಮ ಮನೇಲಿ ಒಂದು ಮಹಾಭಾರತ ಇಲ್ಲ, ನಮ್ಮ ಮನೇಲಿ ಒಂದು ರಾಮಾಯಣ ಇಲ್ಲ, ನಮ್ಮ ಮನೆಯಲ್ಲಿ ಒಂದು ಗರುಡ ಪುರಾಣ ಇಲ್ಲ, ನಮ್ಮ ಮನೇಲಿ ಒಂದು ದೇವಿ ಭಾಗವತ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ. ನಾವೇ ಬೊಟ್ಟಿಡಲ್ಲ, ನಾವೇ ಬಳೆ ಹಾಕೋಲ್ಲ, ನಾವೇ ಅರಿಶಿನ ಹಚ್ಚೋಲ್ಲ, ನಾವೇ ಹೂವು ಇಡೋಲ್ಲ, ಕಾಲಗೆಜ್ಜೆ ಹಾಕೋಲ್ಲ. ಇದೆಲ್ಲ ಯೋಚನೆ ಮಾಡಿ ನೋಡಿ.
ನಮ್ಮ ಭಿಕ್ಷುಕರನ್ನ ನೋಡಿ, ಅರದು ಪರದು ಬಟ್ಟೆಗಳು ಹಾಕೊಂಡು ಸರ್ಕಲ್ಗಳಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ. ಇವತ್ತು ತುಂಬಾ ಜನ ಹರಿದಿರೋ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ತಿರ್ತಾರ. ಈ ಭಿಕ್ಷುಕರಿಗೂ ಇವ್ರಿಗೂ ಏನಾದ್ರೂ ವ್ಯತ್ಯಾಸ ಇದೆ? ಇದು ಎಲ್ಲಿಂದ ಬಂತು? ಆ ಕಾಲದಲ್ಲಿ ಹರಿದಿರೋ ಬಟ್ಟೆ ಭಿಕ್ಷುಕ. ಇವತ್ತು ಅದನ್ನು 10,000 50,000 1 ಲಕ್ಷಕ್ಕೂ ಮಾರ್ತಾರಪ್ಪ. ಆ ರೀತಿ ಆಗ್ಬಿಟ್ಟಿದೆ. ಯೋಚನೆ ಮಾಡಿ ನೋಡಿ. ನಾವು ನಮ್ಮ ತನವನ್ನ ಬಿಟ್ಬಿಟ್ಟಿದ್ದೇವೆ. ಆ ಗಂಗೋತ್ರಿ ಅವತ್ತಿಂದಲೂ ಇದ್ದಾಳೆ, ಅನಾದಿ ಕಾಲದಿಂದಲೂ. ಇವತ್ತು ಈ ಕಲಬೆರಕೆಯವರು ಇನ್ನೊಂದು ಏನೋ ಒಂದು ಮತಾಂಧತೆ ಧರ್ಮಾಂಧತೆ ಹೆಸರಿನಲ್ಲಿ ನಾವು ಯಾವತ್ತು ದೋಚಿದವರಲ್ಲ. ನಾವು ರಾಜ್ಯ ವಿಸ್ತಾರ ಮಾಡಿದ್ದೇವೆ. ಎಲ್ಲಿಯವರೆಗೂ ಪರ್ಷಿಯಾ ಅಂದ್ರೆ ಇವತ್ತಿನ ಇರಾನ್ವರೆಗೂ ಮಾಡಿದ್ದೇವೆ. ಅವ್ರದ್ದು ಒಂದು ಬಂದಾಗ ಬಿಟ್ಟು ಬಂದಿದ್ದೇವೆ. ನಾವು ಯಾವತ್ತು ನಮ್ಮ ಭರತ ಖಂಡ ಬಂದು ಈ ರೀತಿ ದೋಚಿರೋದಾಗ್ಲಿ ಮಾಡಿರೋದಾಗ್ಲಿ ನೀವು ಯಾರನ್ನಾದ್ರೂ ನೋಡಿ, ನಮ್ಮ ಹಿಂದೂಗಳಷ್ಟು ಸಹಿಷ್ಣುತೆ, ನಮ್ಮ ಭಾರತೀಯರಷ್ಟು ಸಹಿಷ್ಣುತೆ, ನಾನು ಒಬ್ಬ ಹಿಂದೂಸ್ತಾನದವನು, ನಾನು ಒಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದೇ ನಮಗೆ ಗರ್ವವಿಲ್ಲ. ವೈದಿಕವೇ ಇಲ್ಲ, ಪೂಜೆ ಇಲ್ಲ, ನಿಯಮ ಇಲ್ಲ, ಮಂತ್ರ ಇಲ್ಲ, ಅನುಷ್ಠಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಜಪ ಇಲ್ಲ. ಮಾತೃದೇವೋಭವ ಅಂತ ಜಗತ್ತಿಗೆ ತಿಳಿಸ್ಕೊಟ್ಟವನು. ಅಮ್ಮನೇ ಮೊದಲು ಪಾಠ, ಅಮ್ಮನೇ ಮೊದಲ ದೇವರು. ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅಯ್ಯೋ, ಇಡೀ ಲೋಕದ ಸಂಸ್ಕೃತಿಗೆ ನಮ್ಮ ದೇಶ ತೊಟ್ಟಿಲು ಮಕ್ಕಳು. ಅದನ್ನು ತೋರಿಸ್ಕೊಟ್ಟಂತ ಇಂಥ ಮಹರ್ಷಿಗಳ ಪರಂಪರೆಯಲ್ಲಿ ಅಗ್ರಗಣ್ಯರು ವೇದವ್ಯಾಸರು. ನಾವು ಮರೆತು ಬಿಟ್ಟಿದ್ದೇವೆ ನಮ್ಮ ಋಷಿ ಪರಂಪರೆ, ಗುರು ಪರಂಪರೆ, ದೇವ ಪರಂಪರೆ. ನಾವೆಲ್ಲ ಇವತ್ತು ಈ ಕಲಬೆರಕೆಯ ಒಂದು ಭಾವದಲ್ಲಿ ನಿಂತು ಬಿಟ್ಟಿದ್ದೇವೆ. ಏನ್ ಮಾಡೋದು ಹೇಳಿ? ನೀವು ನೋಡಿ, ಗಂಗೆ ಯಾವತ್ತಿಂದ ಹರಿತಿದ್ದಾಳೆ? ಪುರಾಣಗಳಲ್ಲಿ ಇದೆಯಲ್ವಾ, ದೇವಗಂಗೆ ಭಗೀರಥ ತಂದಿದ್ದು ಅಂತ. ಯಾವಾಗ ಕಾಲ ಅದು? ಅವತ್ತಿನ ಕಾಲದಿಂದಲೇ ಅದಿದೆ. ಎಲ್ಲ ಆಗ್ಬಿಟ್ಟಿದೆ. ಎಲ್ಲೋ ಒಂದು ಸಣ್ಣದಾಗಿ ಮನಸ್ಸಿಗೆ ನೋವೆ ಇರ್ಲಿ. ಇವುಗಳ ನಡುವೆ ಕುಂತಿ ಒಮ್ಮೆ, ಕೃಷ್ಣ, ನಾನು ಯಾರಿಗೋಸ್ಕರ ಬದುಕಬೇಕು ಕೃಷ್ಣ? ಅಜ್ಞಾತವಾಸ, ವನವಾಸ, ಮಕ್ಕಳು ರಾಜ್ಯ ಬಿಟ್ಟು ಹೋಗ್ತಾ, ಸೊಸೆನವ್ರ ಜೊತೆಲಿ ಕಳಿಸ್ತಾ, ಮೊಮ್ಮಕ್ಕಳನ್ನ ಇಟ್ಕೊಂಡು, ಅಯ್ಯೋ ಆ ಬಾಧೆ ನೋಡ್ಬೇಕು. ಆ ತಾಯಿ ಜೀವ ಪಡೋದು. ಚಿಕ್ಕ ಮಕ್ಕಳು. ಆ ಕುಂತಿದೇವಿ, ನಾನು ನೋಡ್ಕೋತೀನಿ ಹೋಗ್ರಮ್ಮ ಅಂತ. ಆ ಕೃಷ್ಣರು ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಬದುಕಬೇಕು ಅತ್ತೆ, ನಾವು ನಮಗೋಸ್ಕರ ಬದುಕಬೇಕು, ಯಾರಿಗೋಸ್ಕರನೂ ಅಲ್ಲ. ಅತ್ತ ಮನಕೋಸ್ಕರಂ ಬದುಕಲಿ ಅತ್ತ. ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಹೇಳೋರು, ನಮಗೋಸ್ಕರ. ಅದೇನ್ ಯಾರಿಗೋಸ್ಕರನೂ ಅಲ್ಲ. ನೀನ್ ಯಾರಿಗ್ ಬದುಕ್ಬೇಕು ಕೃಷ್ಣ ಅಂತೀಯಲ್ಲ ಅತ್ತೇ, ನಮಗೋಸ್ಕರನೇ ಬದುಕ್ಬೇಕು ನಾವು. ಖುದ್ದು ಕೃಷ್ಣರು ಹೇಳಿರೋದು ಕುಂತಿದೇವಿಗೆ. ಯಾರಿಗ್ ಬದುಕ್ಬೇಕು, ಏನಕ್ಕೆ ಬದುಕ್ಬೇಕು, ಏನಿದೆ ಅರ್ಥ, ಅದೆಲ್ಲ ಬಿಡಿ. ಪೆದುಗುಂಡುಗಳು ನೀವು. ತುಂಬಾ ಜನ ನನ್ನ ಹತ್ರ ಜಾತಕ ಕೇಳೋಕ್ ಬರ್ತಿರ್ತಿರಲ್ವ. ಈ 30-32 ವರ್ಷದ ಈ ಪಯಣದಲ್ಲಿ ತುಂಬಾ ಜನ ಕಂದಮ್ಮಗಳು, ಅಮ್ಮಂದಿರುಗಳು, ಅಣ್ಣಂದಿರುಗಳು ಕಣ್ಣೀರು ಹಾಕಿದ್ದಾರೆ. ಮೊನ್ನೆ ಒಬ್ರು ತಂದೆ ಜೀವ, ಏನಕ್ಕೆ ಬದುಕಬೇಕು ಅನ್ನೋ ಅಂಥದ್ದು. ಅಲ್ಲೆಲ್ಲೋ ಒಂದು ಸಣ್ಣ ಒಂದು ಒಬ್ಬ 50 ವರ್ಷ ದಾಟಿದ ಒಬ್ಬ ಯಜಮಾನನ ಕಣ್ಣಲ್ಲಿ ನೀರು. ತುಂಬಾ ಸಂಕಟ ಆಗ್ಬಿಡ್ತು. ಧರ್ಮಪತ್ನಿ ಕೂತಿದ್ದಾಳೆ. ಯಾಕೋ ಆಕೆಗೆ ಅಲ್ಲೆಲ್ಲೋ ಏನೋ ಒಂದು ವಿಚಾರಧಾರೆಗಳಲ್ಲಿ ಮಾನಸಿಕವಾಗಿ. ನಾನು ಹೇಳಿದೆ, ನಿಮಗೋಸ್ಕರ ಬದುಕಬೇಕು ರಾಯರೇ ಅಂತ ಹೇಳಿದೆ. ಇದೇ ಕುಂತಿದೇವಿಯ ಕತೆ ಕೇಳಿದ್ನಲ್ವ. ಬದುಕಲು ನಾವು ನಮಗೋಸ್ಕರ ನಮ್ಮ ಬದುಕಿಗೆ ಬದುಕಬೇಕು, ಯಾರಿಗೂ ಅಲ್ಲ. ಅದಕ್ಕೆ ಹೇಳ್ತಾರೆ, ಅತ್ತೆ ನಮ್ಮ ನಗುವಿಗೋಸ್ಕರ ಬದುಕಬೇಕು. ಯಾಕೆಂದ್ರೆ ನಮಗೆ ನೋವು ಕೊಡೋಕ್ ತುಂಬಾ ಜನ ಕಾಯ್ತಿದ್ದಾರೆ, ನಿಂತ್ಕೊಂಡಿದ್ದಾರೆ. ನಮ್ಮ ನಗುಗೋಸ್ಕರ ನಾವು ಬದುಕಬೇಕು, ನಮಗೋಸ್ಕರ ನಗಬೇಕು ಮಕ್ಕಳೇ. ಅವ್ರಿಗೆ ನಮಗ್ ನೋವು ಕೊಡೋಕ್ಕೋಸ್ಕರ ಕಾಯ್ತಿದ್ದಾರೆ. ನಾವು ನೋವು ಪಡೋದಕ್ಕೋಸ್ಕರವೇ ನಾವು ನೋವು ಪಡಬೇಕು, ನೋವಲ್ಲಿ ಒದ್ದಾಡ್ಬೇಕು, ನೋವಿಂದ ಕಣ್ಣೀರಿಡ್ಬೇಕು.
ಕಾಯ್ತಾ ಇದ್ದಾರೆ ಅವಕಾಶಕ್ಕೆ. ನಿಮ್ಮ ಜೀವನದಲ್ಲೂ ಈ ತರ ನಡೀತಿರುತ್ತೆ ಮಕ್ಕಳೇ. ಸುತ್ತಮುತ್ತ ಈ ಪ್ರಕೃತಿ ಇದೆಯಲ್ಲ, ಇದು ಕದಳಿಸಿ ಹಾಕುತ್ತೆ, ಕಲ್ಮಶ ಮಾಡಿಡುತ್ತೆ, ಬಿಡುವುದಿಲ್ಲ, ನಿಮ್ಮನ್ನ ನಗಲಿಕ್ಕೆ ಬಿಡುವುದಿಲ್ಲ. ನಕ್ಕೊಂಡು ಎಷ್ಟು ಚೆನ್ನಾಗಿದ್ದಾನ ಅವನು, ಬಂತು ನೋಡಿ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತಾನೆ, ಎಲೆಯ ಮರೆಯ ಕಾಯಿ ಆ ಥರ ಎದ್ದು ಬಿಡಿ. ನೀವು ಬೆಳೆದಿರೋದು ಯಾರಿಗೂ ಹೇಳ್ಬೇಡಿ, ಬೆಳೆದಿರೋದು ಹೇಳ್ಬೇಡಿ, ಬೆಳ್ಕೊಂಡಿರೋದು ಹೇಳ್ಬೇಡಿ, ತೋರಿಸ್ಕೊಳ್ಳೋಕ್ಕೂ ಹೋಗ್ಬೇಡಿ. ನೀವು ಬೆಳೆದಿದ್ದೀರಿ ಅಂದ್ರೆ ಎಷ್ಟು ಶತ್ರುಗಳು ಉಂಟಾಗ್ತಾರೆ ಅಂದ್ರೆ ನಿಮಗೆ ಗೊತ್ತಿಲ್ಲ. ಏರ್ಸೆಲ್ ನನಗೆ ನೆನಪಿರೋ ಹಾಗೆ, ನೀವು ಒಂದು ಮೂವಿ ಗಜ್ನಿ ಅಂತ ಒಂದು ಬಂದಿತ್ತು ತಮಿಳಲ್ಲಿ, ಸೂರ್ಯದು, ಎಂಥ ನಟನೆ. ಆ ಮೂವಿಯಲ್ಲಿ ಆತ ಬಂದು ಒಂದು ಏರ್ಸೆಲ್ ಅನ್ನತಕ್ಕಂಥ ಒಂದು ಮೊಬೈಲ್ ಕಂಪನಿಯ ಮಾಲೀಕನಾಗಿ ತೋರಿಸ್ತಾರೆ. ಆ ಏರ್ಸೆಲ್ ಕಂಪನಿಯ ಪ್ರವರ್ತಕ ಶಿವಶಂಕರನ್, ಮಲೇಷಿಯನ್, ಭಾರತದವರೇ, ಅಲ್ಲೋಗಿ ಸೆಟ್ಲ್ ಆಗಿರೋದು. ನಂಬುಲ್ಲ, ಆತ ಬೆಳೆದ ಅಗಾಧತೆಗೆ ಆತ ಲೈಸೆನ್ಸ್ಗಳಿಗೆ ಅಪ್ಲೈ ಮಾಡಿದಾಗ ತುಡಿಲಿಕ್ಕೆ ಒಂದು 45,000 ಕೋಟಿಯ ವ್ಯಾಲ್ಯೂಯೇಷನ್ ಕಂಪನಿಯನ್ನ ಬರ್ಬಾದ್ ಮಾಡಿ ಒಂದು ಐಲ್ಯಾಂಡ್ ಅನ್ನೇ ಇಟ್ಕೊಂಡಿದ್ದ. ಅವನು 72 ರೂಮಿನ ಮನೆ ಇಟ್ಕೊಂಡು ಅವನು ಬರ್ಬಾದ್ ಮಾಡಾಕ್ತ. ಯಾರು ಅಲ್ಲ, ಹಳೆ ಗೌರ್ಮೆಂಟ್ ನಲ್ಲಿ ಇದ್ದವರು. ಅದು ಅದೇನೇನೋ ಹಗರಣಗಳು ಕೇಳ್ತಿರಲ್ಲ, 2G 3G, ಅದರಲ್ಲಿ ಇದು ಕೂಡ ಟಾಟಾಗೆ ಫಂಡ್ ಮಾಡಿದಂತ ವ್ಯಕ್ತಿ ಶಿವಶಂಕರನ್. ನೆನಪಿಟ್ಟುಕೊಳ್ಳಿ, ನಮ್ಮ ರತನ್ ಟಾಟಾಗೆ, ರತನ್ ಟಾಟಾ ಅವ್ರು ಕೇಳಿದ್ರೆ ಶೂರಿಟಿ ಕೊಡ್ತಾನೆ ಆತ. ಅಷ್ಟು ಕೆಪಾಸಿಟಿ, ಅಷ್ಟು ಒಂದು ವಿಶ್ವಾಸ, ನಂಬಿಕೆ. ಅಂತ ಶಿವಶಂಕರನ್ ದಿವಾಳಿ ಅಂತ ಡಿಕ್ಲೇರ್ ಮಾಡ್ಕೋತಾರೆ. ಆ ರೀತಿ ಸುತ್ತಿಸ್ತಾರೆ, ಲಾಬಿಗಳು ಮಾಡ್ತಾರೆ. ನಾವು ನಗುತ್ತಿದ್ದೇವೆ, ನಾವು ಬೆಳೆದಿದ್ದೇವೆ ಅನ್ನುವುದು ಗೊತ್ತಾಯಿತು ಅಂದರೆ ನೆನಪಿಟ್ಕೊಳ್ಳಿ. ಅದಕ್ಕೆ ಕುಂತಿದೇವಿಗೆ ಹೇಳ್ತಾರೆ, ಅತ್ತೆ ನಗುವಿಗಾಗಿ, ನಮ್ಮ ನಗುಗೋಸ್ಕರ ಆದ್ರೂ ನಾವು ಬದುಕಬೇಕು ಅತ್ತೆ. ನಗು ಬರುತ್ತೆ, ಯಾಕೆ ಯೋಚನೆ ಮಾಡ್ತೀವಿ? ಕಾಯ್ತಿದ್ದಾರೆ ಸುತ್ತಮುತ್ತ, ಪೂರ್ಣ ಸುತ್ತಮುತ್ತ ಕಾಯುತ್ತಿದ್ದಾರೆ. ನಮಗ ನೋವು ಕೊಡ್ಲಿಕ್ಕಿಲ್ಲ, ನಾವು ನೋವು ಪಡೋದು ಅವ್ರು ನೋಡೋಲಿಕ್ಕೆ, ನಮ್ ನೋವು ತಿನ್ಲಿಕ್ಕೆ. ಮೇಲೆ ಮಾತ್ರ ಅಯ್ಯೋ ಕುಂತಿ ಕಷ್ಟ ಯಾರಿಗೂ ಬರಬಾರ್ದಪ್ಪ. ಒಳಗಡೆ ಮಾತ್ರ ಅಬಾ ಆನಂದವಾಯ್ತು ಕಣ. ನೀವು ಬೀಳೋದಕ್ಕೆ ಕಾಯ್ತಿರ್ತಾರೆ. ಖಂಡಿತ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ತುಂಬಾ ಜನ ನೀವು ನಿಮ್ಗೆ ನಿಮ್ಮ ಶಕ್ತಿಯೇ ಗೊತ್ತಿಲ್ಲ. ಇನ್ನು ಯಾರು ಅನ್ಕೋತಾರೆ, ಇಲ್ಲ ನಿಮ್ಮ ನಗುವಿಗೋಸ್ಕರವೇ ನೀವು ಬದುಕಬೇಕು, ನಿಮ್ಮ ನಗುವಿಗೋಸ್ಕರ ನೀವು ಬದುಕಬೇಕು. ಬರುತ್ತೆ. ಇನ್ನೂ ಒಂದು ಮಾತು ಹೇಳ್ತಾರೆ ಕೃಷ್ಣರು, ನಮ್ಮ ಬದುಕಲ್ಲಿ ಒಂದು ಬೆಳಕಿದೆ ಅತ್ತೆ, ಆ ಬೆಳಕಿಗೋಸ್ಕರ ಆದ್ರೂ ಬದುಕಬೇಕು. ಯಾಕಂದ್ರೆ ಕತ್ತಲಿಗೆ ದೂಡಲು 1000 ಮಂದಿ ಕಾಯ್ತಿದ್ದಾರೆ. ನೀವು ನೋಡಿ, ಯಾರಾದ್ರೂ ಸಮಾಜದಲ್ಲಿ ತುಂಬಾ ಕಷ್ಟಪಟ್ಟು ಬೆಳೆದಿರ್ತಾನೆ, ಯಾರ್ಯಾರಿಗೋ ದಾನ ಧರ್ಮ ಇನ್ನೊಂದು ಕೆಲವ್ರಿಗೆ ಮಾಡೋಕ್ಕಾಗಲ್ಲ, ಕೆಲವ್ರ ಜೊತೆ ವ್ಯವಹಾರಗಳು ಹೊಂದ್ಕೊಳಕ್ಕಾಗಲ್ಲ, ಅಲ್ಲಿ ಹೋಗಲ್ಲ, ತಗೋ ಕಾಯ್ತಿರ್ತಾರೆ. ಅವನಿಂದ ತಪ್ಪಾಯ್ತಾ, ಇಲ್ಲ ಬೇಕು ಅಂತ ತಪ್ಪಾಯ್ತು, ಬ್ರೇಕಿಂಗ್ ನ್ಯೂಸ್ ಅಂತ ಕೆಲವೊಂದು ತಗೋ ಬರ್ತಾರೆ. ನೀವು ಅದ್ರಲ್ಲಿ ನೋಡಿ, ನೀವು ಬೇಕಾದ್ರೆ ಇಂಥದ್ದೇ ಕೆಲಸಗಳಾಗಿರ್ತವೆ. ಕತ್ತಲಿಗೆ ದೂಡಲಿಕ್ಕೆಗೋಸ್ಕರವೇ ಬ್ರೇಕಿಂಗ್ ನ್ಯೂಸ್ ಹಾಕ್ಬಿಡ್ತಾರೆ. ಅದೆಷ್ಟು ಸತ್ಯವೋ ಸುಳ್ಳೋ ನಿಜವೋ ಅದೆಲ್ಲ ಆಮೇಲೆ ಅವನನ್ನ ಕತ್ತಲಿಗೆ ದೂಡಿಬಿಟ್ಟಿದ್ದೀವಿ. ಅದು ವಿಪರೀತ. ಇವತ್ತಂತೂ ಕೇಳಲೇಬೇಡಿ, ಎಲ್ಲಿ ಯಾವಾಗ ಅಂತ ಕಾಯ್ತಿರ್ತಾರೆ. ನೀವು ಬೆಳೆದಿದ್ದೀರಿ ಅಂದ್ರೆ ಸಾಕು. ನೀವು ಬೆಳಕಾಗಿದ್ದೀರಿ ಎಂದರೆ ನಿಮ್ಮನ್ನ ಕತ್ತಲಿಗೆ ದೂಡಲು ಸಿದ್ಧರಿರುತ್ತಾರೆ. ಎಚ್ಚರಿಕೆ. ಅದಕ್ಕೆ ನಿಮ್ಮ ಬೆಳಕಿಗೋಸ್ಕರ ಆದರೂ ನೀವು ಬದುಕಬೇಕು ಅಂತ ಕೇಳಿದ್ಲಲ್ಲ. ಯಾರಿಗೆ ಬದುಕಬೇಕು? ನಿಮ್ ಬೆಳಕಿಗೆ ಬದುಕ್ರೆ, ಇನ್ಯಾರಿಗೂ ಯಾಕೆ ಬೆಳಕು? ಇನ್ಯಾವುದೋ ಏನು ಬೇಡ. ನಿಮ್ಮಲ್ಲೊಂದು ಬೆಳಕಿದೆ, ಈ ದೇಹದಲ್ಲೊಂದು ಬೆಳಕಿದೆ, ಇದಕ್ಕೋಸ್ಕರ ಆದ್ರೂ ಬದುಕಿ.
ಇದಿದೆ. ಈ ಆತ್ಮವಂಚನೆ ಮಾಡ್ಕೊಂಡು ಬದುಕಬೇಡಿ, ಈ ಆತ್ಮವನ್ನ ಸಾಯಿಸ್ಕೊಂಡು ಬದುಕಬೇಡಿ, ಸಾಯೋಣ ಅನ್ನೋ ಆಲೋಚನೆ ಮಾಡಬೇಡಿ. ಯಾರಿಗೆ ಬದುಕೋದು ಬಿಡಿ ಗುರುಗಳೇ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ನಿಮ್ಮ ಒಳಗಡೆ ಇರುವ ಈ ಆತ್ಮ ಪ್ರಪಂಚದ ಈ ಬೆಳಕಿಗೋಸ್ಕರ ಆದ್ರೂ ಬದುಕಿ, ಈ ಬೆಳಕಿಗೋಸ್ಕರ ಆದ್ರೂ ಬದುಕಿ. ಅದೇ ಪಾರಮಾರ್ಥಿಕ ಸತ್ಯ. ಕೃಷ್ಣರು ಹೇಳಿರೋದು ಕುಂತಿಯಮ್ಮನಿಗೆ, ನಿನ್ನ ಬೆಳಕಿಗೋಸ್ಕರವೇ ನೀನು ಬದುಕು, ನಿನ್ನ ಉಸಿರಿಗೋಸ್ಕರ ನೀನು ಬದುಕು, ಇನ್ಯಾರ್ದು ಉಸಿರು, ನಿನ್ನ ಉಸಿರು ನಿಲ್ಲಿಸಲು ನಿಂತಿದ್ದಾರೆ ಅಂತಾರೆ ಕೃಷ್ಣ. ನಿನ್ನ ಉಸಿರಿಗೋಸ್ಕರ ನೀನು ಬದುಕು. ಅಯ್ಯೋ ನನ್ನ ಉಸಿರು ಹೊರಟೋಯ್ತೋ, ನನ್ನ ಮಗ, ನನ್ನ ಮಗಳು, ನನ್ನಿದು. ಒಂದು ಜಾತಕ ಈಗಲೂ ನೆನಪಿದೆ. ಒಂದು ತಾಯಿ ಜೀವ ಬರುತ್ತೆ ಮಗಳ ಜಾತಕ ಕೇಳಲಿಕ್ಕೆ, ಮರೆಯಲಾರದ ಕೆಲವು ಜಾತಕಗಳು. ಮಗಳ ಮದುವೆ ಆಗಿದೆ, ಮಗು ಅನ್ನೋ ವಿಚಾರಕ್ಕೆ ಆ ಜಾತಕ ನೋಡ್ತಾ ಏನೋ ಒಂದು ಆಡಿಬಿಟ್ಟಿತ್ತು ಮಾತು, ಇವತ್ತಿಗೂ ಮರೆಯಲಾರದಂತ. ಈ ಮನೆಯಲ್ಲೊಂದು ಉಸಿರು ನಿಂತು 2 ಉಸಿರು ಬರ್ತವೆ. ತಾಯಿ ಮಗಳು ಇಬ್ಬರೂ ತೊಟ್ಟಿಲು ತೂಗುತ್ತೀರಿ ಹೋಗಿ ಅಂತ ಹೇಳಿಬಿಟ್ಟಿದ್ದೆ. ಗುರುಗಳೇ ಸುಮ್ನಿರಿ. ಆ ತಾಯಿಗೆ 16 ವಯಸ್ಸಿಗೆ ಮದುವೆ, ಒಂದು 35-36ಕ್ಕೆಲ್ಲ ಮಗಳ ಮದುವೆ ಆಗಿದೆ, ಮಗು ಇಲ್ಲ, 2 ವರ್ಷ ಆಗಿದೆ ಅಂತ ಬಂದಿರ್ತಕ್ಕಂಥ. ಒಂದು ಉಸಿರು ಹೋಗಿ 2 ಉಸಿರು ಬರುತ್ತೆ. ತಾಯಿ ಮಗಳಿಬ್ಬರು ತೊಟ್ಟಿಲು ತೂಗುತ್ತೀರಿ ಅನ್ನತಕ್ಕಂಥದ್ದು. ನಂಬಲ್ಲ. 1-2 ವರ್ಷದ ನಂತರ ತಾಯಿ ಮಗಳಿಬ್ರು ಬರ್ತಾರೆ. ಇಬ್ರು ಹಿಂಗ್ ಸ್ಕಾರ್ಪ್ ಒಂದು ಮಗುನ ಇಟ್ಕೊಂಡು, ತಾಯಿ ಕೈಯಲ್ಲೂ ಒಂದು ಮಗು, ಮಗಳ ಕೈಯಲ್ಲೂ ಒಂದು ಮಗು. ತಾಯಿ ವಾಗ್ದೇವಿ ನುಡಿಸಿದ್ದು ಇವತ್ತಿಗೂ ಕೆಲವು ಜಾತಕಗಳು ಅದು ಹೇಗೆ ನುಡಿಸ್ತೋ ಹೇಳಿದ್ನಲ್ಲ ನೆನ್ನೆ ಸಂಚಿಗೆ. ಆ ಕೇಶವ ನಾಯ್ಡು ಅವ್ರದ್ದು ಕಡಿಮೆ ಅಂದ್ರು 10 ವರ್ಷ ಆದ್ಮೇಲೆ ನಿಮ್ಗೆ ಏನ್ ಮಾಡಿದ್ರು ಆಗಲ್ಲ, ಗಂಡು ಮಗು ಆಗ್ತಾನೆ ಅನ್ನತಕ್ಕಂಥದ್ದು ಏನ್ ಹೇಳಿದ್ನೋ ಅವ್ರ ಮನೆಯಲ್ಲ ಆ ಬೆಳಕಾಯ್ತು. ತಾಯಿ ನನ್ನದಲ್ಲ. ಇವತ್ತು ಆ ಭಯ ಉಂಟು ನನಗೆ. ಜಗನ್ಮಾತೆ ಇಲ್ಲೂ ಅಂಥದ್ದೊಂದು ನಡೆದು ಬಿಟ್ಟಿದೆ. ಆ ತಾಯಿ ಕಣ್ಣಲ್ಲಿ ನೀರು. ನೋಡಿ ಗುರುಗಳೇ, ಗಂಡು ಮಗು ನನಗೆ, ನನ್ನ ಮಗಳಿಗೆ ಹೆಣ್ಣು ಮಗು ಅಂತ. ಹೌದಾ, ಸರಿ ಅಮ್ಮ, ನನಗೆ ಆಪರೇಷನ್ ಆಗಿತ್ತು ಆದ್ರೂ ಮಗು ಕುಂತಿದೆ ಅಂತ ನೀವು ಅವತ್ತು ಹೇಳಿದ್ರೆ ನಾನು ನಂಬಲಿಲ್ಲ, ನಕ್ಕೊಂಡು ಹೋದೆ. ಆದ್ರೆ ಒಂದು ದುರಂತನೂ ನಡೆದು ಬಿಡ್ತು ಅಂತ. ಏನಮ್ಮ ಅಂತ, 18 ವರ್ಷದ ಮಗ ಕೂಡ ಆಡೋಕೋಗಿ ತೀರ್ಕೊಬಿಟ್ಟಿದ್ದಾನೆ. ಮಕ್ಕಳ ಜೊತೆ ಆಡೋಕೋಗಿ ಏನಾಯ್ತೋ ಗೊತ್ತಿಲ್ಲ. ಒಬ್ಬನೇ ಮಗ, ಒಬ್ಬನೇ ಮಗಳು. ತಮಿಳ್ನಾಡಿಂದ ಬಂದಿದ್ರು ಅವರು. ಇವತ್ತಿಗೂ ಆ ಮುಖ ಮರಿಲಿಕ್ಕಾಗಲ್ಲ. ಅವ್ರು ಸ್ಕಾರ್ಪ್ ಹಾಕೊಂಡು ಬಂದಿದ್ರು. 1 ಉಸಿರು ಹೋಗಿ 2 ಉಸಿರು ಬರುತ್ತೆ. ತಾಯಿ ಮಗಳಿಬ್ಬರು ತೊಟ್ಟಿಲ್ ತೂಗ್ತೀರಿ ಅನ್ನಲ್ಲ, ನಿನಗೂ ತೊಟ್ಟಿಲ್ ತೂಗ್ಸಿದಾರೆ ನೋಡು, ಆ ಮಗು ಇಲ್ಲಿ ಬಂದಿದ್ದಾನೆ, ಅವನಿಗೆ ಎಲ್ಲಿ ಮಚ್ಚೆ ಇರುತ್ತೆ ಅಲ್ಲೇ ಮಚ್ಚೆ ಇರುತ್ತೆ ನೋಡಿದ್ರು, ಇದೇ ಸ್ವಾಮಿ ಅಂತ. ದೈವ ಮತ್ತೆ ಇನ್ನೊಂದು ಮಗುವಿನ ರೂಪದಲ್ಲಿ. ಅದಕ್ಕೆ ಹೇಳ್ತಾನೆ, ಮಕ್ಕಳೇ ನಿಮಗೆ ನೋವು ಕೊಡಲು ಕಾಯ್ತಿರ್ತಾರೆ, ನಿಮ್ಮ ಬೆಳಕು ಕಿತ್ತುಕೊಳ್ಳಲು ಕಾಯುತ್ತಿರುತ್ತಾರೆ. ನಿಮ್ಮ ಬೆಳಕುಗೋಸ್ಕರ ಅಯ್ಯೋ ಹೋಯ್ತು ಅಂತ ಕೊರಗಬೇಡಿ. ಅವನಿಗೆ ಗೊತ್ತಿದೆ ಯಾವುದೋ ರೂಪದಲ್ಲಿ, ಇನ್ನೊಂದು ತಕ್ಕಡಿ, ಇನ್ನೊಂದು ಮಗುವಿನ ರೂಪದಲ್ಲಿ, ಇನ್ನೊಂದು ಆನಂದದ ರೂಪದಲ್ಲಿ ಎಲ್ಲೋ ಒಂದು ದಾರಿ ತೆರೆಯುತ್ತಾನೆ. ನಿಮ್ಮ ಬೆಳಕಿಗೋಸ್ಕರವೇ ನೀವು ಬದುಕಬೇಕು. ನಿಮ್ಮ ಬೆಳಕಿಗೋಸ್ಕರವೇ ನೀವು ಬದುಕಬೇಕು. ಯಾಕಂದ್ರೆ ನಿಮ್ಮನ್ನ ಕತ್ಲಲ್ಲಿ ದೂಡಕ್ಕೆ ಕಾಯ್ತಿದ್ದಾರೆ, ಅವರು ಕಾಯುತ್ತಿದ್ದಾರೆ. ಎಚ್ಚರಿಕೆ. ಹಾಗೆ ಕಡೆದಾಗ ಇನ್ನೊಂದು ಹೇಳ್ತಾರೆ ಕೃಷ್ಣರು, ನಿನ್ನ ಗೆಲುವಿಗೋಸ್ಕರ ಆದರೂ ನೀನು ಬದುಕಬೇಕು ಅತ್ತೆ. ಯಾಕಂದ್ರೆ ನಿನ್ನನ್ನು ಸೋಲಿಸ್ಲಿಕ್ಕೆ ಎಷ್ಟೋ ಕೈಗಳು, ಕತ್ತಿಗಳು, ಮೋಸಗಳು, ತಂತ್ರಗಳು, ಪ್ರತಿತಂತ್ರಗಳು ಮಾಡ್ತಾ ನಿಂತಿದ್ದಾವೆ. ನಿನ್ನ ಗೆಲುವಿಗೋಸ್ಕರ ನೀನು ಬದುಕಬೇಕು. ಹೌದು, ನಿಮಗೊಂದು ಗೆಲುವು ಕೊಟ್ಟೇ ಕೊಡ್ತಾನೆ ಮಕ್ಕಳು. ಯಾವುದೋ ರೂಪದಲ್ಲಿ, ಮಕ್ಕಳ ರೂಪದಲ್ಲೋ, ಮೊಮ್ಮಕ್ಕಳ ರೂಪದಲ್ಲೋ, ಉದ್ಯೋಗ ರೂಪದಲ್ಲೋ, ಯಾವುದೋ ರೂಪದಲ್ಲಿ ನಿಮಗೆ ಆ ಭಗವಂತ ಕೊಟ್ಟೆ ಕೊಡ್ತಾನೆ. ಸಾಕ್ಷಿ ಕುಂತಿದೇವಿ ಅಲ್ವಾ,
ಕೃಷ್ಣರು ಹೇಳಿದಾಗೆ ನಿನ್ನ ಗೆಲುವಿಗೋಸ್ಕರ ನೀನು ಬದುಕಬೇಕು. ನಾನು ಹೊರಟೋಗ್ಬಿಡ್ತೀನಿ, ನನಗೆ ಗೆಲುವೇ ಇಲ್ಲ, ನನಗೆ ಇನ್ನೇನಿದೆ ಎಲ್ಲ ಬಂತು. ನೋಡಿ, ಪಾಂಡವರು 13 ವರ್ಷ ತೀರ್ಕೊಂಡು ಬಂದ್ರು, ಯುದ್ಧ ಆಯ್ತು, ಗೆದ್ರು. 32-36 ವರ್ಷ ರಾಜ್ಯಭಾರ ಮಾಡಿಬಿಟ್ರು. ನಿಮ್ಮ ಗೆಲುವಿಗೋಸ್ಕರ ಕಾಯುತ್ತಾ ಬದುಕಬೇಕು. ಅಷ್ಟು ಒಂದು ಅಸಹನೆಯ ಕಟ್ಟೆಯನ್ನು ಒಡೆದಾಕೋಬೇಡಿ. ಕುಂತಿದೇವಿಯನ್ನ ನೆನೆಸ್ಕೊಳ್ಳಿ, ಕುಂತಿದೇವಿಯನ್ನ ನೆನೆಸಿಕೊಳ್ಳಿ. ವಾಟ್ ಬ್ಯೂಟಿ ಐ ಹ್ಯಾವ್ ಅಂತ. ಆಕೆಗಿಂತಲ, ಆ ಜಗನ್ಮಾತೆಯ ಅಂಶಕ್ಕಿಂತಲ ಸರಿ ತಪ್ಪುಗಳು ಒಪ್ಪುಗಳು ಅದೆಲ್ಲ ಬೇಡ. ಬದುಕಬೇಕು ನಾವು. ನನ್ನ ಜೀವನದಲ್ಲಿ ಇವ್ರು ಹೊರಟೋದ್ರು, ಅವ್ರು ಹೊರಟೋದ್ರು, ವನವಾಸ ಆಗೋಯ್ತು, ಬದುಕೇ ವನವಾಸ. ಈ ಥರದ್ದೆಲ್ಲ ನಿಮ್ಮ ಗೆಲುವು ಇದೆ, ನಿಮ್ಮ ಬದುಕಿನಲ್ಲೊಂದು ಗೆಲುವಿದೆ. ಯಾಕಂದ್ರೆ ಸೋಲಿಸ್ಲಿಕ್ಕೆ ಇವರೆಲ್ಲ ನಿಂತಿದ್ದಾರೆ. ನನಗೆ ಇವತ್ತಿಗೂ ಮೈಸೂರಿಂದ ಒಂದು ತಾಯಿ ಜೀವ ಬರ್ತಾರೆ. ಮಕ್ಕಳು ಇವತ್ತು ತುಂಬ ಒಂದು ವ್ಯವಸ್ಥೆಯಾಗಿ ಮದುವೆಯಾಗಿ ಮೊಮ್ಮಕ್ಕಳು ಆಗ್ಬಿಟ್ಟಿದ್ದಾರೆ. ಒಂದು ನೇವಿ ಆಫೀಸರ್ ಧರ್ಮಪತ್ನಿ, ಎಂಥ ಆನಂದದ ಕುಟುಂಬ ಅಂದರೆ ಆ ನೇವಿ ಆಫೀಸರ್ ತೀರ್ಕೋತಾರೆ, ಮನೆಯೇ ರಣಾಂಗಣ. ಖುದ್ದು ಅತ್ತೆ ಮಾವ ಕಷ್ಟಪಟ್ಟು ತಂದೆ ಹೆಸರಲ್ಲಿ ಕುಟುಂಬದ ಹೆಸರಿನಲ್ಲಿ ಎಲ್ಲ ದುಡ್ಡು ಹಾಕಿ ಮನೆ ಕಟ್ಟಿದ್ರೆ ಆ ಮನೆ ಮೇಲೆ ಕೇಸು, ಅವನ ಪೆನ್ಷನ್ ಮೇಲೆ ಕೇಸು, ಎಲ್ಲ. ನನ್ನ ಅತ್ತೆ ಮಾವನ 2 ಮಕ್ಕಳನ್ನ ಇಟ್ಕೊಂಡು ಆ ತಾಯಿ ಜೀವ ಬಂದಿತ್ತು. ಇವತ್ತು ಮೊಮ್ಮಕ್ಕಳ ಆನಂದ. ಆ ತಾಯಿ ನಾನು ಇವತ್ತಿಗೂ ನೆನೆಸ್ಕೋತೇನೆ. ತುಂಬಾ ಅಮ್ಮಂದಿರಿದ್ದಾರೆ ಮಕ್ಕಳು, ನಾನು ಸುಳ್ಳು ಹೇಳೋಲ್ಲ. ಇನ್ಸ್ಪಿರೇಷನ್ ನನಗೆ. ನೀವು ಹೇಳ್ದಾಗೆ ನೋಡಿ ಅವರೇ ನಿಜವಾದ ಕುಂತಿ. ಆ ತಾಯಿ ಜೀವ ಹೆಸರು ಹೇಳೋಕೆ ಇಷ್ಟ ಇಲ್ಲ ನನಗೆ. ಕುಂತಿದೇವಿ, ನೀವು ನಿಮ್ಮ ಗೆಲುವಿಗೋಸ್ಕರ ಬದುಕಬೇಕು. ಯಾಕಂದ್ರೆ ಸೋಲಿಸ್ಲಿಕ್ಕೆ ಇದು ಎಷ್ಟು, ಅವ್ರ ವಯಸ್ಸು ಎಷ್ಟು ಗೊತ್ತಾ? ಒಂದು ಮನೇನ ತಗೊಬಂದು ಡೆಮಾಲಿಷನ್ ಮಾಡಿಸ್ತಾರೆ ಮಕ್ಕಳೇ. ನೀವು ನಂಬಲ್ಲ. ಖುದ್ದು ಅತ್ತೆ ಮಾವ ಆ ಸೊಸೆ ಮಗ ಆಸೆಯಿಂದ ಕಟ್ಟಿದ ಮನೆಯನ್ನ ಅದೊಂದು ಕೊಟ್ಬಿಡಿ. ಹೆಣ್ಣು ಮಕ್ಕಳು ನನಗಿರೋದೇ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಪ್ರಕೃತಿ ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಇನ್ನೊಬ್ಬರು ಮನೆ ಕೆಡವಿ ನಾವು ಮನೆ ಕಟ್ಟಿಬಿಟ್ರೆ ಬಿಡುತ್ತಾ? ನಾ ಹೇಳಿದ್ದೆ ಉತ್ತರಗಳು ದೊರಕುತ್ತೆಂಬ ಅಂತ. ದೊರಕಿದೆ ಅವರಿಗೆ. ಬಂದಾಗ ಆ ನಗು, ಆ ಧೈರ್ಯ, ಆ ಸಮಾಧಾನ, ಖುಷಿ ಹೆಂಗಾಗುತ್ತೆ ಅಂದ್ರೆ ಸಾಕು ಬಿಡಪ್ಪ. ನಿಮ್ಮ ಗೆಲುವಿಗೋಸ್ಕರ ಆದ್ರೂ ನೀವು ಬದುಕಬೇಕು. ಯಾಕಂದ್ರೆ ನಿಮ್ಮನ್ನು ಸೋಲಿಸ್ಲಿಕ್ಕೆ ನಾನಾ ತಂತ್ರಗಳೊಂದಿಗೆ ನಿಮ್ಮ ಸುತ್ತಮುತ್ತಲು ಇರ್ತಾರೆ. ಅದರಿಂದ ಕದಡಬೇಡಿ, ಭಯ ಬೀಳಬೇಡಿ, ಆತಂಕ ಪಡಬೇಡಿ, ನೋವು ತಿನ್ಬೇಡಿ, ಏನಾಗೋಲ್ಲ. ಕರ್ಣ ಹೇಳಿದ, ಕೃಷ್ಣ ಭಗವಂತರು ಹೇಳಿದ ಈ ಒಂದು ಸಂಖ್ಯೆಗಳನ್ನ ನೆನಪಿಟ್ಟುಕೊಳ್ಳಿ. ತುಂಬಾ ಶಕ್ತಿ, ತುಂಬಾ ಶಕ್ತಿ. ಗೆದ್ದು ಬಿಡ್ತೀರಿ. ಎಷ್ಟು ಜನಕ್ಕೆ ಈ ಥರದ್ದಾಗಿದೆ ನಮ್ಮ ಜೀವನದಲ್ಲಿ ಆಗಿದೆ ಗುರುಗಳೇ. ನಮ್ಮ ನಗುನ್ ಕಿತ್ಕೊಂಡಿದ್ದಾರೆ, ನಮ್ಮ ಬೆಳಕನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಗೆಲುವನ್ನು ಕಿತ್ಕೊಂಡಿದ್ದಾರೆ. ಇದೆಲ್ಲ ಎಷ್ಟು ಜನ ಹೇಳ್ತೀರಾ? ನಾನು ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ. ಅಮ್ಮಂದ್ರಿಗಳು, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮನೆಯ ಬಾಗಿಲುಗಳಲ್ಲೊಂದು ಗುಟ್ಟಿದೆ. ಮನೆಯ ಬಾಗಿಲುಗಳಲ್ಲೊಂದು ಗುಟ್ಟಿದೆ. ಅದನ್ನ ಈ ಟಿವಿ ಕಾಲದ ಸಂದರ್ಭದಲ್ಲೂ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಇವತ್ತು ಕೂಡ ಒಂದು ಸಣ್ಣ ಹೆಣ್ಣು. ಮನೆಗೊಂದೇ ಬಾಗಿಲು, ನಾನಾ ರೀತಿಯ ಜವಾಬ್ದಾರಿಗಳು. ಒಂಟಿ ಆಗ್ಬಿಡ್ತೀರಿ. ಮನೆಗೆ ಒಂದೇ ಬಾಗಿಲಿದ್ದರೆ ಒಂಟಿಯಾಗಿ ಬದುಕು. ಒಬ್ರೆ ನೀವೇ ತಗೋಬೇಕು. ನಿಮ್ಮ ಕತ್ತಲು ನಿಮ್ಮದೇ,
ನಿಮ್ಮ ನೋವು ನಿಮ್ಮದೇ, ನಿಮ್ಮ ಸೋಲು ನಿಮ್ಮದೇ, ನಿಮ್ಮ ಹೋರಾಟವೂ ನಿಮ್ಮದೇ. ಥರ ಓಡ್ತಲೇ ಇರಬೇಕು ಒಂಟಿ. ನಮಗೆ ಸಪೋರ್ಟ್ ಯಾರು ಬರೋಲ್ಲ, ನಮಗೆ ಯಾರೂ ಇಲ್ಲ, ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ನಿಮ್ಮ ಮನೆಗೆ ಒಂದೇ ಬಾಗಿಲಿದೆಯಾ ನೋಡಿ. ಏನು ಆ ಕರ್ಮಕ್ಕೆ ತಕ್ಕಂತೆ ಸೃಷ್ಟಿ, ಇಂಥ ಮನೆ, ಇಂಥ ಜಾಗ, ಇಂಥ ಪರಿಸರ, ಇಂಥ ವ್ಯಕ್ತಿಗಳ ಹೊಟ್ಟೆ, ಇಂಥವರಲ್ಲೇ ಹುಟ್ಟಬೇಕು, ಇಲ್ಲೇ ಹುಟ್ಟಬೇಕು, ಹೀಗೆ ಹುಟ್ಟಬೇಕು, ಇದೇ ಥರನೇ ಇರಬೇಕು. ನೋಡಿ, ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳ ಹತ್ರ ಒಬ್ಬ ಬಂದು ಕೇಳ್ತಾನೆ, ಕರ್ಮ ಸಿದ್ಧಾಂತ ನೀವು ಒಪ್ತೀರಾ? ಯಾಕೆ ಹಿಂಗೆ, ಯಾಕೆ ಹೀಗೆ? ನಾನು ಒಪ್ಪೋದಿಲ್ಲ, ನೀವು ಇದಕ್ಕೇನಾದರೂ ಸಾಕ್ಷಿ ಕೊಡಬೇಕು ಅಂತ. ಆಯಿತು, ಕೊಡೋಣಂತೆ ಅಂತ ಹೇಳಿ, ಏನು ಕೆಲಸ ಮಾಡ್ತಿದ್ದೀರಿ? ಏನೋ ಒಂದು ಕೆಲಸ ಹೇಳ್ತಾರೆ, ಒಂದು ಕೆಲಸ ಮಾಡಿ. ಇಲ್ಲೇ ಹತ್ತಿರದಲ್ಲಿ ಒಂದು ಆಸ್ಪತ್ರೆ ಇದೆ, ಅಲ್ಲಿ ಮಕ್ಕಳಾಗ್ತವೆ, ನನಗೆ ಹೋಗ್ಬಿಟ್ಟು ಒಂದು ದಿನ ನೀವು ಅಲ್ಲಿದ್ದು ಆ ಮಕ್ಕಳು ಎಷ್ಟು ಜನ ಆದರೂ ಹೇಗಾದರೂ ಇದನ್ನ ಲೆಕ್ಕ ತಗೊಬನ್ನಿ ಅಂತ ಹೇಳ್ತಾರೆ. ಸರಿ, ಆತ ಹೋಗ್ತಾನೆ. 2 ದಿನ ಆದಮೇಲೆ ಲೆಕ್ಕ ತಗೊಬರ್ತಾನೆ. 12 ಮಕ್ಕಳಾಗಿದ್ರು ಇವತ್ತು ಆ ಆಸ್ಪತ್ರೆಯಲ್ಲಿ, ಮಕ್ಕಳು ಹುಟ್ಟಿದ್ದಾರೆ. ಸರಿ, ಹೇಗೆ ಹುಟ್ಟಿದ್ರು, ಹೆಂಗೆ ಹುಟ್ಟಿದ್ರು ಹೇಳಿ. 3 ಜನ ಮಕ್ಕಳು ICUನಲ್ಲಿ, ಇದು ಸ್ಪೆಷಲ್ ವಾರ್ಡಲ್ಲಿದ್ದಾರೆ, ಸ್ಪೆಷಲ್ ವಾರ್ಡಲ್ಲಿ ಹುಟ್ಟಿದ್ದಾರೆ. ಸರಿ, ಒಂದು 5 ಜನ ಮಕ್ಕಳು ಜನರಲ್ ವಾರ್ಡಲ್ಲಿ ಹುಟ್ಟಿದ್ದಾರೆ. ಸರಿ, ಎಂಟಾಯ್ತು. ಇನ್ನೂ 4 ಮಕ್ಕಳು ವಾರ್ಡು ಇಲ್ಲ, ಏನೂ ಇಲ್ಲ, ಅಲ್ಲೆಲ್ಲೋ ಮೂಲೆನಲ್ಲಿ ಉಟ್ಕೊಂಡಿದ್ದಾರೆ. ಅದೇ ದಿನ, ಅದೇ ಆಸ್ಪತ್ರೆ, ಅದೇ ಲೆಕ್ಕಾಚಾರ. ಆ 3 ಜನ ಸ್ಪೆಷಲ್ ವಾರ್ಡಲ್ಲಿ ಹುಟ್ಟಿದ್ರಲ್ಲ, ಅವ್ರ ತಂದೆಯವರು ಏನು ಕೆಲಸ, ಏನು? ಒಬ್ರು ಕಲೆಕ್ಟ್ರು, ಒಬ್ರು ತಹಶೀಲ್ದಾರು, ಒಬ್ರು ದೊಡ್ಡ ಮೆಡಿಕಲ್ ಆಫೀಸರ್. ಅರ್ಥ ಆಯಿತು ಅಂದ್ರೆ, ಒಂದು ಸ್ಪೆಷಲ್ ವಾರ್ಡಲ್ಲಿ ಹುಟ್ಟಲಿಕ್ಕೆ ಭಗವಂತ ಆ ಮಗುವನ್ನ ನೋಡಿ ಮೊದಲೇ ಅವರ ತಂದೆ ಇಂಥ ಸ್ಥಾನ, ಇಂಥ ಸ್ಥಾನ, ಇಂಥ ಬದುಕು, ಇಂಥವ್ರ ಹೊಟ್ಟೆಲೆ ಹುಟ್ಟಬೇಕು. ವಿದುರ ವೇದವ್ಯಾಸರ ಪುತ್ರನೇ, ಆದರೆ ಹುಟ್ಟಿದ ಹೊಟ್ಟೆ ದಾಸಿ ಪುತ್ರನಾಗಿ ಬಿಟ್ಟಪ್ಪ. ದಾಸಿ ಪುತ್ರ. ಕುಂತಿದೇವಿ ಗರ್ಭದಲ್ಲಿ ಹುಟ್ಟಿದರು ಕರ್ಣ, ಸೂರ್ಯಾಂಶದಿಂದ ಹುಟ್ಟಿದರು ಕರ್ಣ, ಬೆಳೆದಿದ್ದು ಎಲ್ಲೋ ಒಬ್ಬ ಸಾಮಾನ್ಯ ಮನೆಯಲ್ಲಿ. ನೋಡಿದ್ರ ಗಮ್ಯ, ಅಲ್ಲೇ ಉತ್ತರ ಸಿಕ್ಬಿಡ್ತು. ಆತ ಹಿಂಗ ಅಂದ್ಬಿಟ್ನಂತೆ ಅಷ್ಟೇ. ಸೊ ನಮಗ್ ಗೊತ್ತಿಲ್ಲದೆ ಇಂಥದ್ದೇ ಮನೆ ಮೊದಲೇ ನಿಯಮ ಆಗಿರುತ್ತೆ. ನಿಂದಿಸ್ಕೋಬೇಡಿ, ಶಾಪ ಹಾಕ್ಕೋಬೇಡಿ, ಕೊರಗಬೇಡಿ. ಒಂದೇ ಬಾಗಿಲು ಒಂಟಿ, ನಿಜವೇ 2 ಬಾಗಿಲಿರುವ ಮನೆಗೆ ಬದಲಾವಣೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ. 2 ಬಾಗಿಲು ಸುಖ ಕೊಡುತ್ತೆ, ಸಂತೃಪ್ತಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ, ಸಮಾಧಾನ ಕೊಡುತ್ತೆ. ಹೆಂಗೆಂದ್ರೆ ಕಷ್ಟ ಬರುತ್ತೆ, ಅದೇ ರೀತಿ ಸುಖವೂ ಬರುತ್ತೆ. ಸುಖ ಬರುತ್ತೆ, ಸುಖದ ಮತ್ತೆ ಇರದ ಹಾಗೆ ಒಂಚೂರು ಹೊರೆ ಜವಾಬ್ದಾರಿಯು 2 ಬಾಗಿಲಿನ ಮನೆಗೆ ಬರುತ್ತೆ. ಅದೇ ಒಂದೇ ಬಾಗಿಲಾದ್ರೆ ಒಬ್ಬರೇ ತರಬೇಕು, ಒಬ್ಬರೇ ದುಡಿಬೇಕು, ನೀವೇ ಬಂದು ಬೇಯಿಸ್ಕೋಬೇಕು, ನೀವೇ ತಿನ್ಬೇಕು, ನಿಮ್ಮ ನೋವು ನೀವೇ ಸಾಂತ್ವನ ಹೇಳ್ಕೋಬೇಕು, ಯಾರೂ ಇರೋಲ್ಲ. ನಿಮ್ಮ ಟ್ಯಾಬ್ಲೆಟ್ ನೀವೇ ತಗೋಬೇಕು, ಡಾಕ್ಟರ್ ಹತ್ರ ನೀವೇ ಹೋಗ್ಬೇಕು, ನಿಮ್ಗೊಂದು ತಿಂಡಿ ತಂದು ಕೊಡೋರು ಇರಲ್ಲ, ನಿಮ್ಗೊಂದು ಲೋಟ ನೀರು ತಂದು ಕೊಡೋರು ಇರಲ್ಲ. ಇದು ಈ ರೀತಿ ಆಗುತ್ತೆ. ಒಂದು ಬಾಗಿಲು ಕೆಟ್ಟದ್ದಲ್ಲ, ಅಶುಭವಲ್ಲ, ಭಾರ, ಒಂಥರ ಗಾಣದೆತ್ತಿನ ತರ ಭಾರದ ಹಾಗೆ ಓಡಬೇಕು. ದಣದು ಬಿಡ್ತೀರಿ ನೋಡಿ. ಹೇಗಾದ್ರೂ ಮಾಡಿ 2 ಬಾಗಿಲು ಇರುವಂಥದ್ದು. ಟೋಟಲ್ ಕೌಂಟ್ ಮಾಡಿದ್ರೆ 2 ಬಾಗಿಲು. ಕೆಲವೊಂದು ಕಡೆ ಹಳ್ಳಿಗಳ ಕಡೆ ಒಂದೇ ಬಾಗಿಲು, ಒಳಗಡೆ ದೊಡ್ಡದಾಗಿ ಹಾಲು ವರಾಂಡ, ಅಲ್ಲೊಂದು ಗೋಡೆಗಳ ಅಡ್ಡ ಹಾಕೊಂಡಿರ್ತಾರೆ, ಅಷ್ಟು ಬಾಗಿಲೇ ಇರಲ್ಲ, ಒದ್ದಾಟಗಳಿರುತ್ತೆ ನೋಡಿ ಅಲ್ಲಿ. ಹೌದೋ ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಿ, ಕಾಯ್ತಿರ್ತೇನೆ. ಈ ಬಾಗಿಲುಗಳ ಬಗ್ಗೆ ತುಂಬ ನಿಮಗೆ ಸಂಕ್ಷಿಪ್ತ ಮಾಹಿತಿ ಬೇಕು ಅನ್ನೋರೆಲ್ಲ ಕಮೆಂಟ್ ಹಾಕಿ. ಸೊ ದೆನ್ ಐ ಕ್ಯಾನ್ ಟೇಕ್ ಇಟ್ ಮೋರ್ ಫರ್ದರ್. ಇನ್ನೊಂದಷ್ಟು ಮಾಹಿತಿಗಳನ್ನು ನಿಮಗೆ ತಗೊಬಂದು ಕೊಡಬಹುದು. 3 ಬಾಗಿಲು, 4 ಬಾಗಿಲಿಗೊಂದು ಲೆಕ್ಕ, 5 ಬಾಗಿಲಿಗೊಂದು ಲೆಕ್ಕ,
ಆರು ಬಾಗಿಲಿಗೊಂದು ಲೆಕ್ಕ, ಮೆಟ್ಲಲ್ಲಿ ಒಂದು ಲೆಕ್ಕ, ದೇವ್ರ ಮನೆಗೊಂದು ಲೆಕ್ಕ, ದೇವ್ರ ಬಾಗಿಲಿಗೆ ಇನ್ನೊಂದು ಲೆಕ್ಕ. ತುಂಬಾ ಇದೆ ಈ ಥರ. ಇದೊಂಥರ ಕೆದಕ್ತಾ ಹೋಗ್ತಿದ್ರೆ ಅದೊಂದು ಮಹಾಸಮುದ್ರ. ನೋಡೋಣ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ. ಚಂದ್ರ ಕುಜನ ಸಾರದಲ್ಲಿದ್ದು, ಕುಜ ಶನಿ ಸಾರದಲ್ಲಿದ್ದು, ಶನಿ ಸಾರದಲ್ಲಿರೋದ್ರಿಂದ ಯಾವಾಗ ಕುಜ ಕೇತು ಸಾರಕ್ಕೆ ಬರ್ತಾನೆ, ಅಲ್ಲಿಂದ ಸೂರ್ಯ ಸಾರಕ್ಕೆ ಬರ್ತಿದ್ದಾಗೆ ಶನಿ ಸಾರದಲ್ಲಿದ್ದು, ಇಬ್ಬರು ಶನಿ ಕುಜ ಷಷ್ಟಾಷ್ಟಕಕ್ಕೆ ಬಂದಾಗ ದಿಗ್ಬಂಧನಂ ಯುದ್ಧ ಪ್ರಳಯಂ ಆರಂಭಂ ಅಲ್ಲೊಂದು ನಡೀತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ವಂದೇ ಮಾತರಂ ಅಷ್ಟೇ ಹೇಳಬಲ್ಲೆ. ಮೇಷರಾಶಿ. ಪರಿಶ್ರಮಕ್ಕೆ ತಕ್ಕಂಥ ಅನುಕೂಲ. ಈ ಇಂಜಿನಿಯರಿಂಗ್ ವಿಭಾಗ, ರಕ್ಷಣಾ ಇಲಾಖೆ ವಿಭಾಗ, ಪೊಲೀಸ್ ಇಲಾಖೆ ವಿಭಾಗಗಳಲ್ಲಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಇನ್ನು ವೃಷಭ ರಾಶಿ. ಗರ್ಭಿಣಿ ಸ್ತ್ರೀಯರು ಜಾಗ್ರತೆ. ತುಂಬ ಆತುರ ವೇಗವಾಗಿ ಕೆಲಸ ಮಾಡುವವರು ಜಾಗ್ರತೆ. ಕುಜ ಸ್ವಲ್ಪ ಆತರಕಾರಕ, ರಭಸಕಾರಕ, ಶಕ್ತಿಕಾರಕ, ರಕ್ತಕಾರಕ. ಕುಜ ನೀಚ ಇರೋದ್ರಿಂದ ದೇಹದಲ್ಲಿ ನಿಶಕ್ತಿ ತುಂಬ. ಎಲ್ರಿಗೂ ನಿಶಕ್ತಿಯೇ ನಾವು ಮಾಡಿ ಇಟ್ಕೊಬಿಟ್ಟಿದ್ದೇವೆ. ನಮ್ಮ ಊಟ, ಆಹಾರ ಎಲ್ಲ ಕಲಬೆರಕೆ. ನಮ್ಮ ಮನಸ್ಸು ಕಲಬೆರಕೆ, ನಮ್ಮ ಮಾತು ಕಲಬೆರಕೆ, ಆಲೋಚನೆ ಕಲಬೆರಕೆ, ಚಿಂತನೆ ಕಲಬೆರಕೆ. ಇನ್ನೇನಾಗುತ್ತೆ? ಅರ್ಧ ಆಯುಷ್ಯ, ಅರ್ಧ ಬದುಕು, ಅರ್ಧ ಸುಖ. ಜಾಗ್ರತೆ. ಅತಿವೇಗಂ ಅನಾಹುತಂ. ಮಿಥುನ ರಾಶಿ. ಟೆಕ್ನಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಫರ್ಟಿಲೈಸರ್ ಇಂಜಿನಿಯರ್, ಬಿಲ್ಡಿಂಗ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಆರ್ಕಿಟೆಕ್ಟ್ ಇಂಜಿನಿಯರ್, ಈ ರೀತಿಯ ವಿಭಾಗ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಸಂಕೇತದ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ. ಚಂದ್ರ ಕುಜನ್ಸಾರದಲ್ಲಿದ್ದು, ಕುಜ ನಿಮ್ಮನೇಲೇ ಇರೋದ್ರಿಂದ ತೊಂದರೆಗಳೇನೂ ಇಲ್ಲ. ಸೆಕ್ಯೂರಿಟಿ ವಿಭಾಗಗಳಲ್ಲಿ, ಹೌಸ್ ಕೀಪಿಂಗ್, ತುಂಬ ಕೆಳಮಟ್ಟದ ಉದ್ಯೋಗ, ಭಾರದ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ, ರಾತ್ರಿ ಪಾಳಿಯ ಉದ್ಯೋಗದ ಮಾಡ್ತಿರೋರಿಗೆ ಸ್ವಲ್ಪ ಹೊರೆ, ಪ್ರೆಷರ್ ಇರ್ತಕ್ಕಂಥದ್ದು ಬಿಟ್ಟರೆ ತುಂಬ ದೊಡ್ಡ ಭಾರವಿಲ್ಲ. ಸ್ವಲ್ಪ ಶಕ್ತಿಹೀನರೇ ನೀವು. ಕುಜ ನೀಚನಾಗಿರೋದ್ರಿಂದ ಸ್ವಲ್ಪ ಫಿಟ್ನೆಸ್ಸು, ವರ್ಕೌಟು, ಟೈಮ್ ಸರಿಯಾಗಿ ಊಟ ತಿನ್ನೋದು, ಇದೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ಸಿಂಹರಾಶಿ. ಕುಜ 12ನೇ ಮನೆ. ಚಂದ್ರ ಕುಜನ್ ಸಾರದಲ್ಲಿ ಮುಂದಕ್ಕೆ. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ಸ್ವಲ್ಪ ಜಾಗ್ರತೆ. ನಿಮ್ಮನೆ ಯಾರಾದರೂ ಕ್ರೋಧೋನ್ಮತ್ತರಾಗಿ ಮಾಡಿಸ್ಬಿಡ್ತಾರೆ. ಎಚ್ಚರಿಕೆ. ಕೆದಕ್ತಾರೆ, ಜಗಳಕ್ಕೆ ಬರ್ತಾರೆ, ಮುನ್ಸಕ್ಕೆ ತರ್ತಾರೆ. ಈ ರೀತಿ ಜಾಗರೂಕತೆ. ಬಿಟ್ಕೊಡಿ. ಆಯ್ತು ಹೋಗೋಣ, ದೊಡ್ಡವನ್ನೇನು, ನೀನು ದೊಡ್ಡವನಣ್ಣ, ನಿನಗಿಂತ ದೊಡ್ಡವನಿಲ್ಲ ಅನ್ನತಕ್ಕಂಥ ಒಂದು ಛಾಯೆಗೆ ನಿಂತ್ಕೊಳ್ಳಿ. ಏನು ಮಾಡೋಣ, ಅವನು 3 ಬಿಟ್ಟು ನಿಂತು ಬಿಟ್ಟಿದ್ದಾನೆ. ಮೋಸವೇ ಅವರಪ್ಪ, ದಗ ಅವರಮ್ಮ, ದೋಚುವುದು ಅವನ ಪರಂಪರೆ. ಹಿಂಗಿದ್ದಾಗ ಏನು ಮಾಡೋಕ್ಕಾಗುತ್ತಪ್ಪ? ನ್ಯಾಯದೇವತೆ ಗೊತ್ತಿದೆ. ಅಲ್ಲಿ ಬಚ್ಚಿಟ್ಕೊಂಡ್ರೂ ಧರ್ಮದೇಟು ದೊಡ್ಡದಾಗೇ ಇರುತ್ತೆ ಅಷ್ಟೆ. ಕನ್ಯಾ ರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಶನಿ ಸಾರದಲ್ಲಿರೋದ್ರಿಂದ ಭೂಮಿ ಲೇವಾದೇವಿಗಳಲ್ಲಿರ್ತಕ್ಕಂಥವ್ರು, ಸ್ಟೀಲು, ಸಿಮೆಂಟು, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ಡೆವಲಪರ್, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ಸೂಪರ್. ಕ್ರಿಮಿನಾಲಜಿ, ಸೈಬರ್ ಕ್ರೈಮ್, ಹ್ಯಾಕರ್ಸ್, ಎಥಿಕಲ್ ಹ್ಯಾಕರ್ಸ್, ಅದ್ಭುತವಾದಂಥ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ದಿನ. ತುಲಾ ರಾಶಿ.
ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ. ಯಾವುದೋ ಫೋನ್ ಬಂತು, ನಾವು ಬಂದು ಪೊಲೀಸ್ ಆಫೀಸರ್ ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದೇವೆ, ನಿಮಗೆ KYC ಕೊಡಿ, ಅದು ಕೊಡಿ, ಬ್ಯಾಂಕಿಂದ ಅಲ್ಲೋ ಏನೋ ಒಂದರಲ್ಲಿ ಸಿಕ್ಕಾಕೋಬಿಡ್ತೀರಿ. ಜಾಗ್ರತೆ. ಈ ಥರ ದೂರದ ವ್ಯವಹಾರ, ದೂರದ ಕೆಲಸ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ ಏನೇನೋ ಮಾಡೋಕೆ ಹೋಗ್ಬೇಡಿ. ಜಗನ್ಮಾತೆಯನ್ನ ಪ್ರಾರ್ಥನೆ ಆಯ್ತು ಅಂದ್ರೆ ನರಸಿಂಹ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಒಂದು ಸಣ್ಣದಾಗಿ ಮಾಡ್ಕೊಳ್ಳಿ. ಒಂದು ಬೆಲ್ಲದ ತುಂಡು ತಿಂದೋಗಿ. ಇರೋ ಕೆಲಸ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಗೊತ್ತಿರೋದನ್ನಷ್ಟೇ ಮಾಡಿ. ವೃಶ್ಚಿಕ ರಾಶಿ. ಲಾಭದಲ್ಲಿ ಚಂದ್ರ ಕುಜನ ಸಾರ, ಬ್ಯೂಟಿಫುಲ್. ಕುಜ ಶನಿ ಸಾರದಲ್ಲಿದ್ದು ಪಂಚಮದಲ್ಲಿ ಶನಿಯ ಭಾವದಲ್ಲೇ ಇರೋದ್ರಿಂದ ಬಲವೂ ಇದೆ, ಹನುಮರ ತರ ಹೊರೆಯೂ ಇದೆ. ಹನುಮ ಎಂತೆಂಥದ್ದು ಮಾಡ್ತಾರೆ ಗೊತ್ತಾ? ಆ ಮೂಲ ರಾಮಾಯಣ ಓದ್ತಿದ್ರೆ ನಮ್ಮ ಗುರುಗಳ ಬಾಯಲ್ಲಿ ಕೇಳ್ತಿದ್ದಾಗ ಅದೊಂದು ಆನಂದ, ಪರವಶ ನಮಗೆ. ಇಲ್ಲಂತೀವೋ ಹನುಮ. ಆದರೆ ಹನುಮರನ್ನ ಎಷ್ಟು ಜನ ನೆನೆಸ್ಕೋತಾರೆ? ಹೌದಲ್ವಾ? ಖುದ್ದು ರಾಮ ಲಕ್ಷ್ಮಣರನ್ನ ಭುಜಗಳ ಮೇಲೆ ನಿಂತ್ಕೊಂಡು ನಿನಗೊಂದು ರಥ ಇಲ್ಲ ಅಂದ್ರೆ ನಾನೇ ರಥ ಅಂತ ನಿಲ್ಲಿಸ್ಕೋತಾರೆ. ಎಷ್ಟು ಬಾಣಗಳನ್ನ ಬಿಡ್ತಾರೆ ಗೊತ್ತಾ? ಗಾಯಗಳೆಷ್ಟಿರುತ್ತೆ ಗೊತ್ತಾ ನನ್ನ ಪರಂಧಾಮನಿಗೆ? ಆ ರೀತಿ ನಿಮಗೆ ಭಾರವೂ ಜಾಸ್ತಿ, ಸ್ಥಾನವೂ ಜಾಸ್ತಿ, ಗೌರವವೂ ಜಾಸ್ತಿ, ಅಷ್ಟೇ ಹೊರೆಯೂ ಜಾಸ್ತಿ, ನೋವು ಜಾಸ್ತಿ. ಇವತ್ತು ಗೆಲುವು ಇದೆ, ಗಾಯಗಳು ಮಾಡಿಕೊಂಡೇ ಗೆಲ್ಲಬೇಕಷ್ಟೆ. ಧನುಸು ರಾಶಿ. ತೋರ್ಸೋಕ್ ಧೈರ್ಯವಾಗಿರ್ತೀರಿ, ಅಲ್ಲಿ ಒಳಗಡೆ ಗಡಗಡ ಶತ್ರು ಸ್ತಂಭನ, ಜಾಗ್ರತೆ. ಶತ್ರುಗಳಿಂದ ನಿಮ್ಮ ಸ್ತಂಭನ ಆಗುತ್ತೆ. ಯಾಕಂದ್ರೆ ಅಷ್ಟಮದಲ್ಲಿ ಕುಜ, ಶನಿಸಾರ, ಯಾರೋ ದುಷ್ಟರಿದ್ದಾರೆ, ಸುತ್ತಮುತ್ತಲು ತುಂಬಿಕೊಂಡಿದ್ದಾರೆ, ನಿಮ್ಮನ್ನು ಪ್ರಚೋದನೆ ಮಾಡಿ ಇನ್ನೇನಾದ್ರೂ ಸಿಕ್ಕಾಕ್ಸ್ತಾರೆ. ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಬಿಸ್ನೆಸ್, ಇನ್ನೊಂದು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಾ, ಮೆಡಿಸಿನ್ ಲೈನಲ್ಲಿದ್ದೀರಾ, ಅಗ್ರಿಕಲ್ಚರ್ ಲೈನಲ್ಲಿದ್ದೀರಾ, ರೈತರಾಗಿದ್ದೀರಾ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಬದುಕು. ತುಂಬ ದೊಡ್ಡದೇನಿಲ್ಲ ಇವತ್ತು, ನಷ್ಟವೂ ಇಲ್ಲ, ಸ್ವಲ್ಪ ಪರಿಶ್ರಮ. ಮಕರ ರಾಶಿ. ಚಂದ್ರ ಕುಜನ ಸಾರದಲ್ಲಿದ್ದು ಕುಜ ನೇರವಾಗಿ ನೋಡ್ತಿರೋದ್ರಿಂದ ಕೆಲವೊಂದು ತಲೆನೋವುಗಳಿದ್ದಾವೆ. ಕುಜ ಕೆಟ್ಟಿರೋದ್ರಿಂದ ನಡೀತಿದೆ. ಅವನ ಅಷ್ಟಮಕ್ಕೆ ಬಂದ್ರೆ ಥ್ರೆಟ್ಟು ನೋಡಿ. ಕರೆಕ್ಟಾಗಿ ಮೇ 15ಕ್ಕೆ ಗುರು ಮೂವ್ಮೆಂಟ್ ಆಗ್ತಿದ್ದಾಗೆ ಮೇ 18ಕ್ಕೆ ರಾಹುಕೇತುಗಳು ಮೂವ್ಮೆಂಟ್ ಆಗುತ್ತೆ. ಅದಾದ ಮೇಲೆ ಕುಜ ಬೇರೆ ಮೂವ್ಮೆಂಟ್ ಆಗ್ತಾನೆ ಜೂನ್ 3ಕ್ಕೆ. ಒಂದರ ಮೇಲೊಂದು ಸುರುಳಿ ಸುತ್ತಾಕೋಬಿಡುತ್ತೆ. ಆಲ್ರೆಡಿ ಒಂದು ಮಕರ ಲಗ್ನದ ರಾಜಕಾರಣಿಗೆ ಶಾಸಕ ಸ್ಥಾನಕ್ಕೆ ಕೂತು ಬಂದುಬಿಟ್ಟಿದೆ. ಯಾವಾಗಲೂ ಮಾಡಿದ್ದು ಹುಡುಕೊಂಡು ಬಂದಿಟ್ಟಿದೆ. ಸಾಡೆ ಸಾತಿ ಬಿಟ್ಟಿದೆಯಲ್ಲ ಗುರುಜಿ, ಗುರುದೋಷ ಹಿಡ್ಕೊಂಡಿದಲ್ಲ ಗುರುಜಿ. ಮಾಡಿದ ಕರ್ಮ ಬಿಡುತ್ತೋ? ಮಾಡಿದ ಮೋಸ ತಪ್ಪುಗಳು ನಾವೇನೇ ಹೇಳ್ಕೋಬಹುದು. ಜಾಗ್ರತೆ, ತುಂಬ ಜಾಗರೂಕತೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪವರ್ ಕನ್ಸಲ್ಟೆಂಟ್, ಅಗ್ರಿಕಲ್ಚರ್ ಕನ್ಸಲ್ಟೆಂಟ್, ಟ್ರಾನ್ಸ್ಪೋರ್ಟೇಷನ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ಕುಂಭರಾಶಿ. ಚಂದ್ರ ಕುಜನ್ ಸಾರ, ಕುಜ ಕೆಟ್ಟಿದ್ದಾನೆ, ಬ್ಯೂಟಿಫುಲ್, ಶಕ್ತಿ. ಆದರೂ ಆತರ ಶಕ್ತಿಕಾರಕ ಕೆಟ್ಟಿರೋದ್ರಿಂದ ನಮಗೆ ಮಹಾಶಕ್ತಿ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತಾರೆ. ಅವನು ಬೇರೆ ಕುಜ ಶನಿಸಾರದಲ್ಲಿದ್ದಾನೆ, ಬ್ಯೂಟಿಫುಲ್. ಎಷ್ಟು ಇವತ್ತು ನೀವು 5 ಎಕರೆ ಮಾಡೋರು 10 ಎಕರೆ ನಾನು ಕಷ್ಟಪಡ್ತೇನೆ, ಅಗಿತೇನೆ ಮಾಡಿ 50 ಅಡಿ ಬಾವಿ ಇಲ್ಲ 100 ಅಡಿ ಬಾವಿ ಮಾಡ್ತೇನೆ ಅಗಲ ಮಾಡಿ, 2 ಎಕರೆ ಕಲ್ಯಾಣಿ ಮಾಡ್ತಾನೆ, 10 ಎಕರೆ ಕಲ್ಯಾಣಿ ಕಟ್ಲಿಕ್ಕೆ ಹೋಗಿ ಆಗುತ್ತೆ. ಕುಂಭರಾಶಿಗೆ ಅಸಾಧ್ಯವಾದದ್ದನ್ನು ಸಾಧಿಸ್ಕೊಳ್ಳೋ ದಿನ, ಬಟ್ ಸ್ವಲ್ಪ ಪರಿಶ್ರಮ ಅಷ್ಟೆ. ಮೀನರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು ಪಂಚಮದಲ್ಲೇ ಕುಜ ಇತ್ತು, ನೀಚನಾಗಿರೋದ್ರಿಂದ ಭೂಮಿ, ಮನೆ, ವ್ಯವಹಾರಗಳು, ಏನೋ ಇಕ್ಕಟ್ಟುಗಳು. ಕೊಟ್ಟು ಮಾತಿಗೆ ನಿಲ್ಲೋಕ್ಕಾಗಲ್ಲ, ಅಂದುಕೊಂಡಿದ್ದು ಬೇಗ ಆಗೋಗ್ಬಿಡಲ್ಲ. ಎಚ್ಚರಿಕೆ. ಅದೊಂದು ರೀತಿ ಪಂಚಮ ಶನಿಯ ಥರ, ಏನೋ ಶಾಪ, ಕರ್ಣನಂತೆ ವಿದುರನಂತೆ ಅನ್ನೋ ರೀತಿ ಇದ್ದು, ಯೋಗ್ಯತೆ ಇದ್ದು ಸಿಗಲಾರದ ಹಾಗೆ ಆಗುತ್ತದೆ. ಅಯ್ಯಪ್ಪ ದೇವಸ್ಥಾನಗಳೆಲ್ಲಾದರೂ ಇದ್ರೆ ಒಂದು ಸಣ್ಣ
ದರ್ಶನ, ಪೂಜೆ, ಸಂಕಲ್ಪ. ಮಿಕ್ಕಂತೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸೆಕ್ಯೂರಿಟಿ ಏಜೆನ್ಸೀಸ್, ಡಿಟೆಕ್ಟಿವ್ ಏಜೆನ್ಸೀಸ್, ಹೌಸ್ ಕೀಪಿಂಗ್ ಏಜೆನ್ಸೀಸ್, ಈ ಥರದ್ದೇನಾದರೂ ಲೇಬರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ವರ್ಕರ್ಸನ್ನು ಕೊಡ್ತಕ್ಕಂಥದ್ದು, ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಡ್ರೈವರ್ಸು, ಕ್ಲೀನರ್ಸು, ಆಫೀಸ್ಗಳಿಗೆ ವರ್ಕರ್ಸನ್ನು ಒಪ್ಪಂದದ ಆಧಾರದಲ್ಲಿ ನಡೆಸ್ತಕ್ಕಂಥ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲ ನೋಡತಕ್ಕಂಥ ಒಂದು ದಿನವಾಗಿರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.